ಹಾಗೆ ನೋಡ್ತಿದ್ದೀರಾ? ಶ್ರೀರಾಮ ನವಮಿಗೆ ಆ ಶ್ರೀರಾಮನೇ ಹಣೆಗೆ ಹಚ್ಚೋ ಅಷ್ಟು ದೊಡ್ಡದಾಗಿ ನಾಮ ಹಚ್ತಿದ್ಯಲ್ವಾ? ಅವರು ರಾಮ ಆದ್ರೆ ನೀವು ನನ್ನ ರಘುರಾಮ ಅಲ್ವಾ? ಆ ಸೀತಾಮಾತೆಗೆ ರಾಮ ಅಂದ್ರೆ ಹೇಗೋ ನನಗೆ ಈ ರಘುರಾಮನು ಹಾಗೇನೆ. ಕದಲ್ಬೇಡ್ರಿ, ನಾಮ ಆ ಕಡೆ ಈ ಕಡೆ ಆಗತ್ತೆ, ಕದಲ್ಬೇಡಿ. ನೋಡ್ಕೊಳ್ಳೋದಕ್ ನೀನಿದೆಯಲ್ವಾ? ಆ ಶ್ರೀರಾಮ ಹುಟ್ಟಿದ ದಿವಸ ಇವತ್ತು. ಮನೇಲಿ ತುಂಬಾ ಕೆಲ್ಸ ಇದೆ. ನೀನೇ ರಾಮ ಅಂತ ಕರೆದೆ, ಮತ್ತೆ ಈ ರಾಮನ್ನ ಬಿಟ್ಟು ಈ ಜಾನಕಿ ಎಲ್ಲ ಹೋಗ್ತಾಳೆ? ಶೋ, ಏನ್ರಿ ಇದು? ಈ ರಾಜಾರಾಮ್ ಮೇಲೆ ಈ ಜಾನಕಿಗೆ ಎಷ್ಟು ಪ್ರೀತಿ ಇದೆ ಅಂತ ನೋಡೋಣ ಅಂತ. ನೀವು ನನ್ ಪ್ರೀತಿ ನೋಡ್ಬೇಕು ಅಂತ ಆಸೆ ಪಡ್ತಿದ್ದೀರಿ. ಮಕ್ಕಳು ನಮ್ಮನ್ನ ನೋಡಿ ನಗೋಕ್ ಶುರು ಮಾಡ್ತಾರೆ. ಅವರಂತೂ ನೋಡಲ್ಲ. ನೋಡ್ತಾರೇನೋ ಅನ್ನೋ ಭಯದಲ್ಲಿ ನೀವು ನಮ್ಮನ್ನ ಪ್ರೀತಿಯಿಂದ ನೋಡಲ್ಲ. ಹಬ್ಬರಿ, ಮನೆ ಕೆಲಸ ತುಂಬಾ ಇರುತ್ತೆ. ಪತಿಯೇ ಪ್ರತ್ಯಕ್ಷ ದೈವ ಅಂತ ದೊಡ್ಡೋರು ಹೇಳಿದ್ದಾರೆ, ನೆನಪಿಲ್ವಾ ನಿಮಗೆ? ಅಂದ್ರೆ ಗಂಡ ಕಣ್ಣಕ್ ಕಾಣಿಸುವಂತ ದೇವ್ರು, ಮೊದಲು ಅವನಿಗೆ ಸೇವೆ ಮಾಡಿ ಅಂತ ಅವರು ಹೇಳಿದ್ದಾರೆ. ನಿಮ್ಮ ಕೆಲ್ಸನೇ ಮಾಡ್ತಿದ್ರೆ ಮನೆ ಕೆಲ್ಸ ಎಲ್ಲ ಯಾರು ಮಾಡೋದು? ಅವ್ರ ಬಗ್ಗೆ ಯೋಚನೆ ಮಾಡೋ ಹಾಗೆ ನೀನು ನನ್ನ ಬಗ್ಗೆ ಯೋಚನೆ ಮಾಡ್ತಿದ್ಯಾ ಹೇಳು? ನಿಮ್ಮನ್ನ ಪ್ರತ್ಯೇಕವಾಗಿ ನೆನ್ಪಿಟ್ಕೊಡೋಕೆ ನಾನು ಮರ್ತಿದ್ರೆ ತಾನೇ? ಮಾತಲ್ಲೇ ಮಾಯ ಮಾಡ್ತಿದ್ಯಾ ಜಾನಕಿ? ಮಾಯೆ ಥರ ಇರೋದಿಕ್ಕೆ ಇದು ಮಾಯೆ ಸಭೆ ಅಲ್ಲ, ನನ್ ಗಂಡನ ಮನೆ. ಇಲ್ಲಿ ಪ್ರೀತಿ ಮಾತ್ರನೇ ಇರ್ಬೇಕು. ಎಷ್ಟು ಪ್ರೀತಿ ಇದೆ ಅಂತ ತೋರಿಸ್ಬೇಕಲ್ವಾ? ಏನು ಆಗಲ್ಲ ಜಾನಕಿ. ಸ್ವಾಮಿ ರಘುರಾಮಯ್ಯನವರೇ, ಹಬ್ಬಕ್ಕೆ ಎಲ್ಲರನ್ನೂ ತಯಾರು ಮಾಡ್ಬೇಕು. ನಾನು ಎಲ್ಲರನ್ನೂ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬೇಕು. ನಿಮ್ಮ ಹೆಂಡತಿಯಾಗಿ, ಈ ಮನೆ ದೊಡ್ಡ ಸೊಸೆಯಾಗಿ ನನ್ ಕೆಲ್ಸ ನನಗ್ ಮಾಡೋಕ್ ಬಿಡಿ. ಅಮ್ಮಯ್ಯೋ, ಎಲ್ರ ದೃಷ್ಟಿನೂ ನಿಮ್ಗೆ ತಾಕೋ ಹಾಗಿದೆ. ನನಗೆ ಯಾವ ದೃಷ್ಟಿನೂ ಬೀಳ್ದ ಹಾಗೆ ನಿನ್ ಪ್ರೀತಿ ನನ್ನನ್ನ ಕಾಪಾಡ್ತಾ ಇದೆ ಜಾನಕಿ. ಇನ್ ಮುಂದೆ ಕೂಡ ಕಾಪಾಡುತ್ತೆ. ಸರಿ, ನಾನು ಹೋಗಿ ಎಲ್ರನ್ನೂ ಬೇಗ ಹೊರಡೋದಕ್ಕೆ ಹೇಳ್ತೀನಿ. ನೀವು ಬೇಗ ಬಂದ್ಬಿಡಿ. ರಾಜಲಕ್ಷ್ಮಿ, ಮದುವೆಗೂ ಮುಂಚೆನೆ ನಿನ್ನ ಜೊತೆ ಶೋಭನ ಕನ್ಫರ್ಮ್ ಆಗಿದೆ. ನಿನ್ನ ದೇಹ ನಂದಾದ್ಮೇಲೆ ನೀನು ಕೂಡ ನನ್ನೊಳೆ ಆಗ್ತೀಯಾ? ಸರಿ ಮಾವಯ್ಯ, ನಾನೀಗ ಹೋಗಿ ಬರ್ತೀನಿ. ಇದೇನಪ್ಪ ಇದು? ಈಗಷ್ಟೇ ಬಂದು ಹೋಗ್ತೀನಿ ಅಂತಿದ್ದೀರಲ್ಲ, ಟಿಫನ್ ಮಾಡ್ಕೊಂಡು ಹೋಗಿ. ಕೆಲಸ ಇದೆ ಅತ್ತೆ, ಇನ್ನೂ ಏರ್ಪಾಟೆಲ್ಲ ಮಾಡಬೇಕು. ಏನ್ ಏರ್ಪಾಟಪ್ಪ? ಅದೇ ಹಬ್ಬ ಇದೆಯಲ್ಲ, ಅದಕ್ಕೆ ಸಂಬಂಧಿಸಿದ ಏರ್ಪಾಡುಗಳಷ್ಟೇ. ಒಳ್ಳೇದು. ಬರ್ತೀನಿ ಮಾವಯ್ಯ. ಬರಪ್ಪ. ಒಳ್ಳೇದಪ್ಪ. ಸರಿಪ್ಪ, ಒಳ್ಳೇದಪ್ಪ. ನಾವು ಕೂಡ ನಮ್ಮನೇಲಿ ಇನ್ನು ಯಾವ ಕೆಲಸ ಕಾರ್ಯಗಳನ್ನು ಮುಗಿಸಿಲ್ಲ. ಸೀತಾರಾಮ್ ಕಲ್ಯಾಣಕ್ಕೆ ಎಲ್ಲ ಏರ್ಪಾಡುಗಳು ಆಗ್ಬೇಕಲ್ವಾ? ಜಾನಕಿ, ಕಲ್ಯಾಣಕ್ಕೆ ಬೇಕಾಗಿರೋ ಆ ರೇಷ್ಮೆ ಬಟ್ಟೆ, ಒಡವೆ, ತಾಳಿ ಬುಟ್ಟು ಎಲ್ಲಾನು ಹುಷಾರಾಗೆತ್ತಿಡಮ್ಮ. ಸರಿ ರೀ. ಪದ್ಮ, ಆ ಏರ್ಪಾಡೆಲ್ಲ ನಾನು ನೋಡ್ಕೊಳ್ತೀನಿ. ನೀವಿಬ್ರು ಹೋಗಿ ಬೆಲ್ಲ ಹಾಕಿ ಪಾನಕ ಮಾಡ್ಬಿಡಿ. ಅವಳು ಯಾಕೆ? ಹಬ್ಬಕ್ಕೆ ಬೇಕಾಗಿರೋ ಪಾನಕ ಮನೆಗೆ ಹೊಸದಾಗಿ ಬಂದಿರೋ ಸೊಸೆ ಮಾಡಿದ್ರೆ ಚೆನ್ನಾಗಿರುತ್ತೆ. ನಿನ್ ಸೊಸೆ ಕಲ್ ಮಾಡ್ಸೆ ಪದ್ಮ. ಅಷ್ಟಕ್ಕೆಲ್ಲ ಚಾರು ಯಾಕಮ್ಮ? ನಾವು ಮಾಡ್ತೀವಿ. ಸೊಸೆ ಇರ್ಬೇಕಾದ್ರೆ ಅತ್ತೆ ಯಾಕೆ ಮಾಡ್ಬೇಕು? ಸರಿ, ಮಾಡ್ತಾಳೆ ಬಿಡು. ಚಾರು, ನೀನ್ ಹೋಗಿ ರೂಮಲ್ಲಿ ಹೂವಿದೆ, ತಗೊಂಡ್ ಬಾ. ನಾನಾ?
ಹೂವ ತಗೊಂಡ್ ಬಾ ಅಂದ್ರೆ ನಾನ ಅಂತ ಕೇಳ್ತಿದ್ದಾಳೆ. ಇವಳೇನ್ ಕೆಲಸ ಮಾಡ್ತಾಳೋ. ಯಾಕೆ ಮಾಡಲ್ಲಮ್ಮ, ಯಾಕೆ ಮಾಡಲ್ಲ? ಯುಗಾದಿ ದಿನ ಇವಳೆ ತಾನೇ ಎಲ್ಲ ಕೆಲಸನೂ ಮಾಡಿದ್ದು. ಚಾರು, ನೀನ್ ಹೋಗಮ್ಮ, ಹೋಗು. ಹೋಗಿ ಉಟ್ಕೊಂಡು ತೋರ್ಸು. ಸೀನು ತುಂಬಾನೇ ಸಂತೋಷ ಪಡ್ತಾನೆ. ಏನ್ ಮಾವ ಇದು? ನನಗೋಸ್ಕರ ಈ ಸೀರೆ ತಂದು ನನಗ್ ಕೊಡೋದ್ ಬಿಟ್ಟು ಅವಳಿಗೆ ಕೊಡ್ತಾ ಇದೀಯಾ? ನಮ್ಮಿಬ್ರು ಮಧ್ಯ ನೀನ್ ಅವಳನ್ನ ಯಾಕೆ ತರಕ್ ನೋಡ್ತಾ ಇದೀಯಾ? ನೇರವಾಗಿ ನನಗೆ ಕೊಟ್ಟಿದ್ದಿದ್ರೆ ನಾನು ಸಂತೋಷ ಪಡ್ತಾ ಇದ್ದೆ ತಾನೆ. ಸೀರೆ ತುಂಬಾ ಚೆನ್ನಾಗಿದೆ. ನಿಜವಾಗ್ಲೂ ನನಗೋಸ್ಕರನೇ ತಂದಿರೋದಾ? ಆದ್ಯ ನೋಡಿದ್ರೆ ಹಾಗೆ ಹೇಳ್ತಾ ಇದ್ದಾಳೆ, ಮಾವ ನೋಡಿದ್ರೆ ಏನು ಮಾತಾಡದೆ ಹೀಗೆ ಹೋಗ್ತಾ ಇದ್ದಾನೆ. ನಿಜವಾಗ್ಲೂ ಈ ಸೀರೆನ ನನಗೋಸ್ಕರನೇ ತಂದಿದ್ನಾ?